ಹಲೋ ಆತ್ಮೀಯರೇ. ಅಪ್ಪ ಹಾಲತ್ ಮರದ ಥರ, ತಂಗಾಳಿ ಬೀಸೋಕ್ಕೂ ಸಹಿ, ಹಾಗೆ ತಪ್ಪು ಮಾಡಿದಾಗ ತಿದ್ದಿ ಹೇಳೋದಕ್ಕೂ ಸಹಿ. ಹಾಗೆ ನನ್ನ ಬಾಲ್ಯದಲ್ಲಿ ನಡೆದ ಒಂದು ಘಟನೆ ನೆನೆಸ್ಕೊಳ್ತೀನಿ ಗೆಳೆಯರೆ. ಏನಂದರೆ, ಅಜ್ಜಿ ವರ್ಷಕ್ಕೊಂದ್ಸಲ ಊರಿಂದ ಬರ್ತಾಯಿದ್ರು. ಹಾಗೆ ಬರುವಾಗ ಅಲ್ಲಿ ಬೆಳೆದಿರೋ ಮಾವಿನ ಹಣ್ಣು, ಹಲಸಿನ ಹಣ್ಣು, ಹಾಗೆ ಬಾಳೆಹಣ್ಣುಗಳನ್ನೆಲ್ಲ ತರ್ತಾಯಿದ್ರು. ಅಜ್ಜಿ ತಂದಿದ್ರಲ್ಲ ಅಂತ ಅಂದ್ಬಿಟ್ಟು ಖುಷಿಯಾಗಿ ಬಾಳೆಹಣ್ಣೆಲ್ಲ ನೋಡ್ಬಿಟ್ಟು, ಸಣ್ಣವಳಲ್ವ ಅವಾಗಿನ್ನು, ಆ ಹಣ್ಣುಗಳನ್ನೆಲ್ಲ ತಿನ್ನೋ ಆಸೆ, ಬಾಳೆಹಣ್ಣನ್ನೆಲ್ಲ ತಗೊಂಡು ಬಿಡಿಸ್ಕೊಂಡು ಬಾಯಲ್ಲಿ ತುರ್ಕೊಂಬಿಟ್ಟಿದ್ದೀನಿ. ಪುಟ್ಟ ಬಾಯಿ ಜಾಸ್ತಿ ತುರ್ಕೊಂಬಿಟ್ಟಿದ್ದೀನಿ. ಅದನ್ನು ಅಪ್ಪ ನೋಡ್ತಾನೇ ಇದ್ರು, ಗಮನಿಸ್ತಾ ಇದ್ರು. ಹಾಗೆ ಏನೂ ಹೇಳಲಿಲ್ಲ. ಸ್ವಲ್ಪ ಹೊತ್ತು ಆಗೋ ತನಕ ನೋಡ್ತಾ ಇದ್ರು. ನಾನು ಆ ಕಡೆ ಈ ಕಡೆ ಎರಡೂ ನನ್ನ ಕೆನ್ನೆಗಳು ಉಬ್ಬು ಅಷ್ಟು ತುಂಬಿದ್ದೀನಿ. ಚಿಕ್ಕವಳು ಬೇರೆ, ಅದಿಷ್ಟು ದಪ್ಪ ಕಾಣಿಸ್ತಾ ಇದೆ. ಆವಾಗ ಅಪ್ಪ ಬಂದ್ಬಿಟ್ಟು ಒಂದು ಕಪ್ಪಾಳಕ್ಕೆ ಬಿಟ್ಟರು ನೋಡ್ರಿ, ಆ ಬಾಯೊಳಗಿರೋ ಆ ಬಾಳೆಹಣ್ಣೆಲ್ಲ ಆಚೆ. ಹೀಗೆ ಅಜ್ಜಿ ಬಂತರು ಅಂದರೆ ಅಪ್ಪನಿಗೆ ತುಂಬ ಖುಷಿ. ಯಾಕೆ ಅಂತ ಕೇಳಿ, ಯಾಕೆ ಅಂದರೆ ಅಜ್ಜಿ ಬಂದರೆ ಅಜ್ಜಿ ಎಲೆ ಅಡಿಕೆ ಹಾಕ್ತಾಯಿದ್ರು. ಈ ಎಲೆ ಅಡಿಕೆ ಹಾಕೋ ಅಭ್ಯಾಸ ಅದರಲ್ಲಿ ಏನಪ್ಪ ಇದೆ ಅಂತ ನೀವು ಅನ್ಕೋಬೋದು. ಯಾಕೆ ಅಂದರೆ ನಮ್ಮ ತಾಯಿಯವ್ರಿಗೆ ಎಲೆ ಅಡಿಕೆ ಹಾಕೋ ಅಭ್ಯಾಸ ಇರಲಿಲ್ಲ. ಅದಕ್ಕೆ ನಮ್ಮಪ್ಪನಿಗೆ ಅಂದರೆ ನಮ್ಮ ಅಣ್ಣನಿಗೆ ನಮ್ಮ ಅಜ್ಜಿ ಬಂದರು ಅಂದರೆ ತುಂಬ ಖುಷಿ. ಇಬ್ಬರು ಸೇರಿಕೊಂಡು ಎಲೆ ಅಡಿಕೆ ಹಾಕೊಳ್ಳೋ ಜೊತೆಯಲ್ಲಿ ಹಾಕೊಳ್ಳೋರು. ಹೀಗೆ ಹಾಕ್ಕೊಳ್ತಾ ನಮ್ಮಮ್ಮನ ಕಾಲು ಎಳಿತಾ ಇದ್ರು ಇಬ್ಬರು ಸೇರಿಕೊಂಡು. ಅಣ್ಣನಿಗೆ ಯಾವತ್ತೂ ನಮ್ಮ ಕಡೆಯವರು ನಿಮ್ಮ ಕಡೆಯವರು ಅಂತ ಭೇದ ಭಾವ ಮಾಡ್ತಿರ್ಲಿಲ್ಲ ರೀ. ಮಾತಿಗೆ ಸಹಿತ ಒಂದು ದಿನನಾದರೂ ನಿಮ್ಮ ಕಡೆಯವರು ಅಂತ ಅವ್ರ ಬಾಯಲ್ಲಿ ಬಂದಿದ್ದೇ ನಾನು ಕೇಳಿಲ್ಲ. ಸಂಬಂಧಗಳನ್ನು ಸಂಭ್ರಮಿಸೋದಷ್ಟೇ ಮಾತ್ರ ಗೊತ್ತಿತ್ತು. ಅಜಾತ ಶತ್ರು ರೀ ನನ್ನಪ್ಪ. ನನ್ನ ಸುತ್ತಮುತ್ತ ಇದ್ದವರನ್ನ ಖುಷಿಯಿಂದ ನೋಡ್ತಾ ಇದ್ರು, ಖುಷಿಯಿಂದ ಇರಿಸ್ತಾ ಇದ್ರು. ಅವರ ಆ ಗುಣ ಎಲ್ಲರಿಗೂ ತುಂಬ ಇಷ್ಟ ಆಗ್ತಾಯಿತ್ತು. ಇವತ್ತಿನ ಈ ವಿಷಯದೊಂದಿಗೆ ನಾನು ಈ ಸಂಗತಿಯನ್ನು ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತೀರಾ?